ರಾಜ್ಯ ಅಧ್ಯಕ್ಷರಾಗಿ ರಾಕೇಶ್ ಮಲ್ಲಿ ಅವರನ್ನು ಆಯ್ಕೆ ಮಾಡಲಾಯಿತು. ಪಣಂಬೂರಿನ ಇಂಟೆಕ್ ಕಚೇರಿಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಪ್ರಯುಕ್ತ ಜಿಲ್ಲೆಯ ವಿವಿಧ ಕಾರ್ಮಿಕ ಸಂಘಟನೆಗಳು ಪಣಂಬೂರು ಕಚೇರಿಯಲ್ಲಿ ಆಯೋಜಿಸಿದ್ದ ಅಭಿನಂದನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅಡ್ಯಂತಾಯರು ಮಾತನಾಡಿದರು. ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಧ್ಯಕ್ಷ ಡಾಕ್ಟರ್ ಜಿ ಸಂಜೀವ ರೆಡ್ಡಿ ಅವರು ಇಂಟೆಕ್ ಕರ್ನಾಟಕದ ಅಧ್ಯಕ್ಷರಾಗಿ ರಾಕೇಶ್ ಮಲ್ಲಿ ಅವರನ್ನು ನೇಮಕ ಮಾಡಿದ್ದು ರಾಜ್ಯದಲ್ಲಿ ಸಂಘಟನೆಯನ್ನು ಮತ್ತಷ್ಟು ಬಲಪಡಿಸುವ ಜವಾಬ್ದಾರಿ ಇದೆ ಎಂದು ಇಂಟೆಕ್ ಹಿರಿಯ ಮುಖಂಡ ಎನ್ಎಂ ಅಡ್ಯಂತಾಯ ಹೇಳಿದರು. ರಾಕೇಶ್ ಮಲ್ಲಿ ಅವರಿಗೆ ಅಧ್ಯಕ್ಷರಾಗುವ ಅರ್ಹತೆ ಇದೆ, ಕಾರ್ಮಿಕ ಸಮಸ್ಯೆಯನ್ನು ಬಗೆಹರಿಸುವ ಸಾಮರ್ಥ್ಯವಿದೆ, ಹೀಗಾಗಿ ಅವರನ್ನೇ ಆಯ್ಕೆ ಮಾಡುವಂತೆ ರಾಷ್ಟ್ರ ನಾಯಕರಲ್ಲಿ ಮಾಡಿದ್ದ ಮನವಿಗೆ ಅವರು ಪೂರಕವಾಗಿ ಸ್ಪಂದಿಸಿದರು ಎಂದರು. ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸಂಜೀವ್ ರೆಡ್ಡಿ ಅವರು ನೇಮಕ ಮಾಡಿದ ನಂತರ ಇವತ್ತು ಅವರ ತವರು ಜಿಲ್ಲೆಯಾದ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ಇಲ್ಲಿಯ INTUC ಆಫೀಸಿನಲ್ಲಿ ಈ ಒಂದು ಅವರನ್ನು ಅಭಿನಂದಿಸುವಂತ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದಂತ ನನ್ನ ಆತ್ಮೀಯ ಮಿತ್ರರು, ಅದೇ ರೀತಿ HMSನ ರಾಷ್ಟ್ರದ ಹಿರಿಯ ನಾಯಕರು ಆದಂತ ದಿವಂಗತ ಲೋಕೇಶ್ ಶೆಟ್ಟಿ ಅವರ ಸುಪುತ್ರರು, ಅದೇ ರೀತಿ ಕಾಂಗ್ರೆಸ್ ಮುಖಂಡ ಕಳ್ಳಿಗೆ ತಾರನಾಥ ಶೆಟ್ಟಿ, ಮಹಾನಗರ ಪಾಲಿಕೆ ಸದಸ್ಯರಾದ ಪುರುಷೋತ್ತಮ, ಚಿತ್ರಾಪುರ ಮಹಾಬಲ ಮಾರ್ಲಾ, ನವೀನ್ ಡಿಸೋಜಾ ಮತ್ತಿತರರು ರಾಕೇಶ್ ಮಲ್ಲಿ ಅವರನ್ನು ಅಭಿನಂದಿಸಿದರು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ರಾಕೇಶ್ ಮಲ್ಲಿ, ಜಿಲ್ಲೆ ಹಾಗೂ ರಾಜ್ಯದಲ್ಲಿ ಇಂಟೆಕ್ ಸಂಘಟನೆಯನ್ನು ಮತ್ತಷ್ಟು ಬಲಪಡಿಸಿ ಕಾರ್ಮಿಕ ಸದಸ್ಯತ್ವವನ್ನು ದ್ವಿಗುಣಗೊಳಿಸುವ ಬಗ್ಗೆ ಅಭಿಯಾನ ನಡೆಸಲಾಗುವುದು. ತನ್ನ ಮೇಲೆ ವಿಶ್ವಾಸವಿಟ್ಟು ಅಧ್ಯಕ್ಷ ಸ್ಥಾನ ನೀಡಿದ ಎನ್ಎಂ ಅಡ್ಯಂತಾಯ ಸಂಜೀವ ರೆಡ್ಡಿ ಅವರಿಗೆ ಕೃತಜ್ಞತೆ ಸಲ್ಲಿಸಿದರು. ನಮ್ಮ ಎಲ್ಲ ಪದಾಧಿಕಾರಿಗಳ ಶ್ರಮ ಇದೆ. ಮುಖ್ಯವಾಗಿ ಅಲ್ಲಿ ಎಲ್ಲರಿಗಿಂತಲೂ ಅಡ್ಯಂತಾಯರಿಗೆ ಜಾಸ್ತಿ ಮರ್ಯಾದೆ ಸಿಗುವಂತಹ ಜಾಗ ಅದು. ಯಾಕಂತ ಹೇಳಿದ್ರೆ ಸುಮಾರು 4 ವರ್ಷ ಮೊದಲು ಅಲ್ಲಿ ಒಂದು ಭಾರಿ ಒಂದು ಒಳ್ಳೆಯ ಸೆಟ್ಲ್ಮೆಂಟ್ ಅನ್ನು ಮಾಡಿ ಕಾರ್ಮಿಕರಿಗೆ ತುಂಬಾ ಸಾಧಾರಣ 9,000ದಿಂದ 18,000ದವರೆಗೆ ಸಂಬಳ ಜಾಸ್ತಿ ಆಗುವಂತಹ ರೀತಿ ಮಾಡಿದ್ರು. ಹಾಗೇನೆ ಸುಮಾರು 1 ರಿಂದ 3 ಲಕ್ಷದವರೆಗೆ ಏರಿಯರ್ಸ್ ಸಿಗುವಂತಹ ವ್ಯವಸ್ಥೆ ಕೂಡ ಮಾಡಿದ್ರು. ಆಮೇಲೆ ನೆಕ್ಸ್ಟ್ ಇಲೆಕ್ಷನ್ಗೆ ಅವ್ರು ನಿಲ್ಲಿಲ್ಲ. ನನಗೆ ಏಜ್ ಆಯ್ತು, ಇನ್ನು ಇಲೆಕ್ಷನ್ ನಿಲ್ಲೋದಿಲ್ಲ ಅಂತ ಯಾರು ಹೇಳಿದ್ರು ಇವರು ಕೇಳಲಿಲ್ಲ. ಹಾಗಾಗಿ ನೆಕ್ಸ್ಟ್ ಇಲೆಕ್ಷನ್ ಅಲ್ಲಿ ನಮ್ಮ ಇಂಟೆಕ್ ಅಲ್ಲಿ ಸೋತೋಯ್ತು. ಈ ಸಲ ಪುನಃ ಅಡ್ಯಂತಾಯರು ಬಂದು ಪುನಃ ನಮ್ಮ ಇಂಟೆಕ್ಗೆ ಶಕ್ತಿ ಬಂದಿದೆ. ನನ್ನನ್ನು ಈಗ ಅಧ್ಯಕ್ಷ ಮಾಡಿ ನನ್ನ ಕೈಯಲ್ಲಿ ಆಗುವಂತ ಎಲ್ಲ ಪ್ರಯತ್ನವನ್ನು ಮಾಡಿ ಮತ್ತೆ ಹಲವಾರು ಇಂಡಸ್ಟ್ರಿಗಳಲ್ಲಿ ನಮ್ಮ ಸಂಘಟನೆ ಪ್ರಬಲವಾಗಿ ಮಾಡುವಂತೆ ನಾನು ಶ್ರಮಿಸ್ತೇನೆ. ಅಡ್ಯಂತಾಯರು ಮಾಡಿಕೊಟ್ಟಂತ ಯಾವುದೇ ಉದ್ಯಮಿ ದೇವಾನಂದ ಶೆಟ್ಟಿ, ನಿತ್ಯಾನಂದ ಶೆಟ್ಟಿ, ಇಂಟೆಕ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಶಿರಾಜ್ ಅಂಬಟ್, ಉಪಮೇಯರ್ ರಜನೀಶ್, ಪುರುಷೋತ್ತಮ್, ಚಿತ್ರಾಪುರ ಕಾಂಗ್ರೆಸ್ ಮುಖಂಡರಾದ ಅರುಣ್ ಕೊವೆಲ್ಲೋ, ಸಂಘಟನಾ ಕಾರ್ಯದರ್ಶಿ ಡಿಆರ್ ನಾರಾಯಣ್, ಜಿಲ್ಲಾಧ್ಯಕ್ಷ ಮನೋಹರ ಗಟ್ಟಿ ಉಪಸ್ಥಿತರಿದ್ದರು. ನಂತರ ಪತ್ರಿಕಾಗೋಷ್ಠಿ ನಡೆಸಿದ ರಾಜ್ಯಾಧ್ಯಕ್ಷರಾದ ರಾಕೇಶ್ ಮಲ್ಲಿ ಅವರು ಸಂಘಟನೆಯ ವಿವಿಧ ಕಾರ್ಯ ಯೋಜನೆಗಳ ಬಗ್ಗೆ ಮಾಧ್ಯಮಗಳಿಗೆ ವಿವರ ನೀಡಿದರು. ಕರ್ನಾಟಕ ರಾಜ್ಯ ಇಂಟೆಕ್ನ
ಅಧ್ಯಕ್ಷನನ್ನಾಗಿ ನನ್ನನ್ನು ನೇಮಿಸಿದಂಥ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಜಿ ಸಂಜೀವ ರೆಡ್ಡಿ ಅವರಿಗೆ ಹಾಗೂ ನಮ್ಮ ರಾಜ್ಯದ ಮಾಜಿ ಅಧ್ಯಕ್ಷರಾದ ಶ್ರೀಮಾನ್ ಎನ್.ಎಂ. ಅಡ್ಯಂತಯ್ಯರಿಗೆ ನಾನು ಪ್ರಥಮವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ INTUCಯನ್ನು ಬೆಳೆಸಲು ನಾನು ಶಕ್ತಿ ಮೀರಿ ದುಡಿಯುತ್ತೇನೆ ಅಂತ ನಿಮಗೆ ಭರವಸೆಯನ್ನು ಕೊಡ್ತಾ ಇದ್ದೇನೆ. ಮುಖ್ಯವಾಗಿ ಅಸಂಘಟಿತ ಕಾರ್ಮಿಕರಿಗೆ ನ್ಯಾಯ ದೊರಕುವಲ್ಲಿ ನಮ್ಮ ಇಂಟೆಕ್ ಸಂಘಟನೆ ತಾಲೂಕು ಮಟ್ಟದಲ್ಲಿ, ಪಂಚಾಯತ್ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಹಾಗೆಯೇ ರಾಜ್ಯ ಮಟ್ಟದಲ್ಲಿ ಇದಕ್ಕೆ